ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಸರ್. ಇವತ್ತು ರೈತರ ಪರವಾಗಿ ಧ್ವನಿ ಎತ್ತಿದ್ದೀರಾ, ಏನ್ ಹೇಳ್ತೀರಾ ಸರ್? ನಾಡಿನ ರೈತರು, ಅನ್ನದಾತರು, ವಿಶೇಷವಾಗಿ ಈ ಭಾಗದ ರೈತರ ಒಂದು ಸಂಕಷ್ಟವನ್ನು ನೋಡಿ ಕಳೆದ 500 ದಿನಗಳ ನಿರಂತರವಾದಂಥ ಇವರ ಒಂದು ಹೋರಾಟ ನಿಜಕ್ಕೂ ಕೂಡ ನಾವೆಲ್ಲರೂ ಇವತ್ತು ಮೆಚ್ಚುಗೆನ ವ್ಯಕ್ತಪಡಿಸಬೇಕು. ಇಂಥ ಸಂದರ್ಭದಲ್ಲಿ ರೈತರ ಅಸ್ತಿತ್ವವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹುತೇಕ ಜಿಲ್ಲೆಗಳಿಂದ ಇವತ್ತು ರೈತರು ಬಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಈ ಭಾಗದ ರೈತರಿಗೆ. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ತಮ್ಮ ಒಂದು ಪ್ರಭಾವ ಹೆಚ್ಚಿಸಿಕೊಳ್ಳಲಿಕ್ಕೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಿ ಸರ್, ನಾವು ಈ ಜಿಲ್ಲೆಯಿಂದ ಸಾಕಷ್ಟು ರಾಜಕೀಯವಾಗಿ ಪಡ್ಕೊಂಡಿದ್ದೀವಿ. ನಮ್ಮನ್ನ ರಾಜಕೀಯವಾಗಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಬೆಳೆಸಿರ್ತಕ್ಕಂಥ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿದ್ರು. ಅವರ ಸಂಕಷ್ಟದ ದಿನಗಳಲ್ಲಿ ನಾವು ಅವ್ರ ಜೊತೆ ನಿಲ್ಲದೆ ಹೋದ್ರೆ ಬಹುಶಃ ನಮ್ಮ ಆತ್ಮಸಾಕ್ಷಿಗೆ ನಾವು ಮಾಡ್ಕೊಳ್ತಕ್ಕಂಥ ಅದಕ್ಕಿಂತ ದೊಡ್ಡ ಮೋಸ ಇನ್ನೊಂದು ಇರಲಿಕ್ಕಿಲ್ಲ. ಆ ಕಾರಣದಿಂದ ಇವತ್ತು ರೈತರ ಪರ ಎಷ್ಟಿದೆ, ವಿರೋಧ ಎಷ್ಟಿದೆ, ಇಲ್ಲಿವರೆಗೂ ರಾಜ್ಯ ಸರ್ಕಾರ ಬಂದು ಒಂದು ಗ್ರಾಮ ಸಭೆ ಮಾಡಲಿಕ್ಕಾಗಿಲ್ಲ, ಒಂದು ಪಬ್ಲಿಕ್ ನೋಟಿಫಿಕೇಶನ್ಸ್ ಕೊಡ್ಲಿಕ್ಕಾಗಿಲ್ಲ, ಯಾರನ್ನೂ ಬಂದು ಇಲ್ಲಿ ಪ್ರಶ್ನೆ ಮಾಡಿಲ್ಲ. ನೀವೇ ನೋಡಿದ್ರೆ JMC ಮಾಡೋ ಸಂದರ್ಭದಲ್ಲಿ ಏನಾಯ್ತು? ರೈತರ ಮೇಲೆ, ಅಮಾಯಕ ರೈತರ ಮೇಲೆ FIR ಮಾಡಿದ್ರು. ಯಾತಕ್ಕಾಯ್ತಿದು? ರೈತರೇನಾದ್ರೂ ಒಪ್ಪಿಗೆ ಕೊಡ್ತಕ್ಕಂಥದ್ದಾದ್ರೆ ಮತ್ತೆ JMC ಮಾಡೋದಕ್ಕೆ ವಿರೋಧ ಯಾಕೆ ಮಾಡ್ತಾ ಇದ್ರು ರೈತರು? ಅಂತ ಅಮಾಯಕ ರೈತರ ಮೇಲೆ FIR ಯಾಕೆ ದಾಖಲೆ ಮಾಡಿದ್ರಿ? ಇವತ್ತು ರಾಜ್ಯ ಸರ್ಕಾರ ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು DK ಶಿವಕುಮಾರ್ ಹೇಳಿದ್ದಾರೆ ಸರ್ ತಮಗೆ. ಈಗ ಪ್ರಾಯಶ್ಚಿತ್ತನೋ ಪಶ್ಚಾತ್ತಾಪನೋ ಇದು ನಾಡಿನ ಜನತೆ ಮುಂದೆ 2028 ತೀರ್ಮಾನ ಮಾಡ್ತಾರೆ. ಬನ್ನಿ ನೋಡೋಣ ಸರ್. ತಮ್ಮದು ಕಾನೂನು ಮುಖಾಂತರ ಕೂಡ ರೈತರ ಪರವಾಗಿ ನಿಂತಿದ್ದೀರಾ ಸರ್? ಖಂಡಿತ 100ಕ್ಕೆ 100 ಮಾತು ಕೊಟ್ಟಿದ್ದೇವೆ. ಕೊಟ್ಟ ಮಾತಿನಂತೆ 2 ಫೈಲಿಂಗ್ಗಳಾಗಿದೆ. ಹಿಯರಿಂಗು ಕೂಡ ಬರುತ್ತೆ. ಅತಿ ಶೀಘ್ರದಲ್ಲೇ ರೈತರಿಗೆ ಒಂದು ಜಯ ಸಿಗುತ್ತೆ ಕಾನೂನಿನ ಅಡಿಯಲ್ಲೂ ನಂಬಿಕೆ ಇದೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ರಾಮನಗರ.